ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ರೀಲ್ಸ್ ಮಾಡುವಾಗ ಹೇಗೆ ಏನು ತಯಾರಿ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಏನು ಕೊಡ್ತಿದ್ದೀರಾ? ಹಂಗ ಸುಡುತ್ತೆ ಹಾಲು ಇವಾಗ ಇಲ್ಲೇ ಟೈಮ್ ಎಷ್ಟಾಗಿದೆ? ಬನ್ನಿ ಬೇಗ. ಕಾಗೆ ನೋಡಿ, ಸಾಕಿರೋದು ನೀನು ಸಾಕಿರೋದ? ಕಾಗೆನೂ ಸಾಕ್ಯಂದವ್ರೆ ಅರಿ. ಅದೇ ಬಂದು ಕರೆಯುತ್ತೆ ಅರಿಯ ಕೊಡ್ದ ಅಂತ. ಹಾಂ, ಡ್ಯೂಟಿಗೆ ಹೋಗಲ್ಲ. ಮನೆ ಕಡೆ ಹೊರಟ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು. ಹಾಲಿನ ಪ್ಯಾಕೆಟ್ ಆಲ್ರೆಡಿ ಒಂದ್ಸತಿ ಬೀಳ್ಸಿದ್ದೀನಿ, ಮಣ್ಣಾಗಿತ್ತು, ತೊಳೆದಿದ್ದೀನಿ. ಇವಾಗ ಬರೀ ಕಾಣ್ತಾವ್ರ, ಸಾರಿ ಓಮಿನಿ. ಗಾಳಿ ಗಾಳಿ ಫ್ರೆಂಡ್ಸ್, ಗಾಳಿ ಗಾಳಿ ಗಾಳಿಯೋ ಗಾಳಿಯೋ ಆಹಾ ಪ್ರೇಮ ಗಾಳಿಯೋ. ಎಲ್ಲರೂ ಕರ್ಕೊಂಡೋಗ್ರಿ ರೌಂಡ್. ಮನೆ ಒಳಗಲ್ಲ, ಹೊರಗಡೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳಿದ್ದು. ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಸಂಜೆ ಹೋಗೋಣ. ಸಂಜೆ ಎಲ್ಲಿಗೆ? ಹೋಟ್ಲು ಬಂತಕ್ಕೆ. ಹಾಂ, ತಪ್ಪಲ್ವಾ? ಬರಲೇ? ಬಾಯ್. ದೇವ್ರು ನಿಮಗೆ ಒಳ್ಳೇದು ಕೊಡ್ತಿದ್ದ? ಕೊಡುತ್ತೆ ಕೊಡುತ್ತೆ. ಹೆಣ್ಮಕ್ಳು ಅಯ್ಯೋ ಅನ್ಸಿದ್ರೆ ಕೊಡುತ್ತೆ ನಮಗೆ. ಕೊಡುತ್ತೆ ಕೊಡುತ್ತೆ, ಭಾರಿಯ ಕೊಡುತ್ತೆ. ಕೊಡುತ್ತೆ, ಸಿಕ್ಸೇ ಕೊಡುತ್ತೆ ದೇವರು. ಕೊಡೋದಿಲ್ಲ. ಬಾಯ್ ರೀ, ಫುಲ್ ಪ್ಯಾಕಪ್ ಅದು ನಾವು. ಬಾಯ್ ಬಾಯ್ ಬಲಾ. ಇವಾಗ ಮಳೆ ಅಲ್ವಾ, ಹಂಗಾಗಿ ತುಂಬ ಮಳೆ ಇರೋದ್ರಿಂದ ಇಡ್ಲಿ ತಪ್ಪಲಿ ದೊಡ್ಡದೋಗಿ ಇವಾಗ ಸಣ್ಣದಾಗಿದೆ. ಸುಡುತ್ತೆ, ಸುಡ್ತಾ ಇದೆ ಸುಡ್ತಾ ಇದೆ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತಾರ. ಬಾಯ್. ಏನು ಬೇಕು? ಮನೇಲಿ ಏನಾದ್ರು ತಗೋಬೇಕಿತ್ತಾ? ಇಯರ್ಫೋನು, ಮೊಬೈಲ್ ಎಲ್ಲ ತಗೊಂಡಿರಾ? ಬಾಯ್. ಹಾಂ, ದಿನ ಯಾರು ನೆನ್ಪಡ್ತಾರೆ ನಿಮಗೆ? ಎಲ್ಲಿದ್ದು ನೀರಿ ಬಾಟ್ಲಿ? ಈಗ ಏನು ಇಯರ್ಫೋನ್ ತರಬೇಕಾ? ತಗೋಬತ್ತೀನಿ ತಾಳಿ. ದಿನ ಬಿಟ್ಟೋತಿಯಲ್ಲ ಮರ್ಯ. ಬಾಯ್. ಏನೋ ಮಳೆ ಬರೋತಿ, ನಿನ್ನ ಪುಣ್ಯ ದಿನ ಗಾಡಿ ತೊಳ್ಕತೈತೆ. ಇಲ್ದ ಹೋದ್ರೆ ಗಾಡಿ ತೊಳೆಯೋ ಮನುಷ್ಯರೇ ಅಲ್ಲ ನೀವು, ಅಲ್ವಾ? ಬಾಯ್ ಬಾಯ್ ಬಾಯ್. ಬೇಲಿ ಉಳಿಕೋತಿದೆಯಲ್ಲ ಮರಿಯ, ಬರೀ ಬಾಯಿ ಮಾಡಿದ್ಕಿಯಾ? ಈಗ ನಾವು ಮನೆ ಒಳಗೆ ಹೋಗೋಣ. ಹರಿ ಕ್ಯಾಂಟೀನಿಗೆ ಹೋದ್ರು.
ಫ್ರೆಂಡ್ಸ್, ಇವತ್ತು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಆಗೋಣ. ಯಾವುದು ಸ್ಯಾರಿ ಹಾಕೊಳ್ಳೋದ, ಡ್ರೆಸ್ ಹಾಕೊಳ್ಳೋದ ಥಿಂಕ್ ಮಾಡಿ ಮತ್ತು ವಿಡಿಯೋ ಮಾಡ್ತೀನಿ. ರೆಡಿಯಾಗಿ ವೆಯ್ಟ್ ಆ್ಯಂಡ್ ವಾಚ್. ಹಾಯ್, ಇವಾಗ ರೆಡಿ ಆಗ್ತಾ ಇದ್ದೆ. ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡೆ, ಆಮೇಲೆ ಕಾಜಲ್ ಹಚ್ಕೊಂಡಾಗಿದೆ. ಪೌಡರ್ ಖಾಲಿಯಾಗಿತ್ತು, ಪೌಡರ್ ಹಚ್ಕೊಂಡಿಲ್ಲ. ಲಿಪ್ಸ್ಟಿಕ್ ಒಂದು ಹಚ್ಕೊಬೇಕು, ಇನ್ನೇನು ಇಲ್ಲ. ಇನ್ನೆಲ್ಲ ಫಿಲ್ಟ್ರಲ್ಲೇ ಕೊಡುತ್ತೆ. ಏನು ಫೌಂಡೇಶನ್ ಬೇಕೋ ಏನು ಬೇಕು ಎಲ್ಲ ಸಖತ್ತು ಡಾರ್ಕಾಗಿ ಚೆನ್ನಾಗಿ ಕೊಡುತ್ತೆ. ಲಿಪ್ಸ್ಟಿಕ್ ಒಂದು ಹಚ್ಕೊಳ್ಳೋಣ. ನನಗಿದೊಂದು ಹಚ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಒಂಚೂರು ಕಲರ್ ಕಾಣಿಸ್ಲಿ ವಿಡಿಯೋದಲ್ಲಿ ಅಂತ ಹಚ್ಕೊಳ್ಳೋದು ಅಷ್ಟೇ. ನಾನು ಮುಂಚೆ ಎಲ್ಲ ಏನು ಯೂಸ್ ಮಾಡ್ತಾ ಇರಲಿಲ್ಲ, ಇದೇ ಜಾಸ್ತಿ ಆಗೋಯ್ತು. ಲಿಪ್ಸ್ಟಿಕ್ ಒಂದು ಹಚ್ಕೊಂಡಿದ್ದೀನಿ, ರೆಡಿ ಆಗಬೇಕು. ಸಾರಿ, ಏನೋ ಹುಳ ಬಂದ್ಬಿಡ್ತು ಅಂದ್ಕೊಂಡೆ ನಾನು. ಇನ್ನೊಂದೇನಪ್ಪ ಅಂತಂದರೆ ಅದೇ ಪೌಡರ್ ಒಂದು ಹಚ್ಕೊತೀನಿ. ಅದು ಬಿಟ್ಟರೆ ಈ ಐ ಲ್ಯಾಶಸ್ಸು ಅದೆಲ್ಲ ಏನೂ ಹಾಕೊಳ್ಳೋದಿಲ್ಲ ನಾನು ಅಷ್ಟಾಗಿ ಯಾವಾಗಲೂ. ಅದನ್ನು ತಂದೇ ಇಟ್ಕೊಂಡಿಲ್ಲ ನಾನು. ಇನ್ನು ಅದು ಬಿಟ್ಟರೆ ಇನ್ನೇನು ಓಲೆಗಳೆಲ್ಲ ತುಂಬ ಥರದ್ದು ತಂದು ಇಟ್ಕೊಂಡಿದ್ದೀನಿ, ಅದೊಂದು ಹಾಕೋತೀನಿ. ನಾನು ಇಂಥದ್ದೇ ರೀಲ್ಸಿಗೆ ಅಂತ ರೆಡಿ ಆಗೋದಕ್ಕೆ ಹೋಗಲ್ಲ. ರೆಡಿ ಆಗ್ತೀನಿ, ಸ್ಯಾರಿ ಬೇಕೋ ಡ್ರೆಸ್ ಬೇಕೋ ಯಾವ್ದು ಬೇಕು ಹಾಕೊಂಡು ರೆಡಿ ಆಗ್ತೀನಿ. ಆಮೇಲೆ ನೋಡಿಕೊಂಡು ಯಾವ್ದು ಬೇಕಾದನ್ನ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳೋದು. ಇಂಥದ್ದೇ ರೀಲಿಗೆ ಅಂತ ಏನು ಯಾವಾಗಲೂ ರೆಡಿ ಆಗಲ್ಲ. ಆ ಥರ ಎಲ್ಲ ಅಪ್ರೂಪ ರೆಡಿ ಆಗೋವಂಥದ್ದು, ಏನಾದ್ರು ತುಂಬ ಫೇಮಸ್ ಆಗಿರೋವಂಥದ್ದು, ಟ್ರೆಂಡಲ್ಲಿರೋವಂಥ ಸಾಂಗಿಗೆ ಏನಾದ್ರು ಮಾಡಬೇಕು ಅಂದರೆ ಸಮ್ಟೈಮ್ಸ್ ಕಾಸ್ಟ್ಯೂಮ್ ಏನಾದ್ರು ಇದ್ದರೆ ಆ ಥರದ್ದು ಮ್ಯಾಚ್ ಮಾಡೋವಂಥದ್ದು, ಅದು ಏನಾದರೂ ಇದ್ದರೆ ಮಾತ್ರ ಅಪರೂಪಕ್ಕೆ ಆ ಥರ ರೆಡಿ ಆಗೋದು. ಅದು ಬಿಟ್ಟರೆ ಫುಲ್ ರೆಡಿ ಆಗೋದು, ಸ್ಯಾರಿ ಹಾಕೊಳ್ಳೋದು, ಡ್ರೆಸ್ ಹಾಕೊಳ್ಳೋದು, ಮೇಕಪ್ ಎಲ್ಲ ಹಾಕೊಂಡು ಸಿಂಪಲ್ ಮೇಕಪ್ ಇದೆಯಲ್ಲ ಅದನ್ನು ಹಾಕೊಂಡು ರೆಡಿ ಆಗೋದು. ಆಮೇಲೆ ಯಾವ ಸಾಂಗ್ ಸಿಗುತ್ತೆ, ಸಾಂಗು ಲೈಕ್ ಅನಿಸುತ್ತೆ ಅದನ್ನು ನಾನು ಮಾಡೋದು. ನೇಲ್ ಪಾಲಿಶ್ ಒಂದು ರಿಮೂವ್ ಮಾಡಿ ಬೇರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ನೇಲ್ಸ್ ತುಂಬ ಉದ್ದಾಗಿತ್ತು, ಬೆಳಗ್ಗೆ ತಾನೇ ಸ್ವಲ್ಪ ಕಟ್ ಮಾಡಿದೆ. ಯಾಕೆಂದರೆ ತುಂಬ ನೇಲ್ಸ್ ಉದ್ದಾದ್ರೂ ಕೂಡ ಏನಾಗುತ್ತೆ ಅಂದರೆ ತುಂಬ ವೆಟ್ ಆಗುತ್ತಲ್ಲ, ಒದ್ದೆ ಆಗಿರುತ್ತಲ್ವ, ಪಾತ್ರೆ ತೊಳೆದು ಅಥವಾ ಬಟ್ಟೆಯನ್ನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ. ಆದ್ರೂ ಟವಲ್ಸು ಮತ್ತು ಇನ್ನರ್ ವೇರ್ಸು ಅವೆಲ್ಲನೂ ನಾನು ಕೈಯಲ್ಲೇ ತೊಳೆಯೋದು. ವಾಷಿಂಗ್ ಮಿಷಿನಿಗೆಲ್ಲ ಹಾಕಲ್ಲ ಅಷ್ಟಾಗಿ, ಅಷ್ಟಾಗಲ್ಲ, ಯಾವಾಗಲೂ ಏನು ಹಾಕೋದಿಲ್ಲ, ಕೈಯಲ್ಲೇ ತೊಳೆಯೋದು. ಹಾಗಾಗಿ ಆ ಥರದ್ದೆಲ್ಲ ಮಾಡ್ತೀವಲ್ವ, ಇನ್ನು ಪಾತ್ರೆ ಎಲ್ಲ ಯಾವಾಗಲೂ ತೊಳಿತಾನೆ ಇರ್ತೀವಿ. ತುಂಬ ವೆಟ್ ಅದು ನಿಂದಿರುವಾಗ ಏನಾಗುತ್ತೆ ಅಂತಂದರೆ ಏನಾದ್ರು ಒಂದು ಕೆಲಸದ ಗಟ್ಟಿದ್ದು ಏನಾದ್ರು ಹಿಡಿದು ಅದಿದು ಕೆಲಸ ಮಾಡೋದಾಗ ಫುಲ್ಲಿಂಗ್ ಫೋಲ್ಡ್ ಆಗಿಬಿಡುತ್ತೆ. ಆಗ ಒಂದು ಪೇಯ್ನ್ ಆಗುತ್ತೆ. ಆ ಪೇಯ್ನ್ ಬೇಡ ಅಂತಲೇ ಕಟ್ ಮಾಡ್ಕೊಳ್ಳೋದು ಅವಾಗ ನೇಲ್ಸ್ನ ಕಟ್ ಮಾಡೋವಂಥದ್ದು. ಬಲ್ಲಕೈಗೂ ನೇಲ್ಸ್ ಬಂದಿದೆ, ಅದೊಂಥರ ಖರಾಬಾಗಿ ಕಾಣಿಸ್ತಿದೆ. ಒಳಗಡೆ ಎಲ್ಲ ಕಪ್ಪು ಸಂದಿಲೆಲ್ಲ, ಅದು ಆ್ಯಕ್ಚುಲಿ ಕೊಳೆ ಎಲ್ಲ ಏನಲ್ಲ. ನೋಡಿ ನನ್ನ ಬೆರಳು ಹೇಗಾಗಿದೆ ಅಂತ ಕಾಣಿಸುತ್ತಾ? ಇವಾಗ ನೋಡಿ ಕಾಣಿಸ್ತಿದೆ. ಆ್ಯಕ್ಚುಲಿ ಇದು ಈರುಳ್ಳಿ ಎಲ್ಲ ಬಿಡಿಸ್ತೀನಲ್ಲ ಜಾಸ್ತಿ, ಹಂಗಾಗಿ ಈ ಥರ ಆಗಿರುತ್ತೆ. ಅದರದ್ದೆಲ್ಲ ಒಂಥರ ಈರುಳ್ಳಿ ಕಪ್ಪಿಂದೆಲ್ಲ ಉಗುರೊಳಗೆಲ್ಲ ಸ್ಕಿನ್ನಿಗೆಲ್ಲ ಆಗಿರುತ್ತೆ. ಅದಷ್ಟು ಸುಲಭವಾಗಿ ಬೇಗ ಹೋಗಲ್ಲ. ಏನು ಪಾತ್ರೆ ತೊಳೆದು ಅದು ಇದು ಮಾಡಿದಾಗ ಹೋಗಿರುತ್ತೆ, ಮತ್ತು ಅದೇ ಥರನೇ ಆಗುತ್ತೆ. ಯಾವಾಗಲೂ ಏನು ಈರುಳ್ಳಿ ಬಿಡಿಸ್ತೀನಿ ಅಂತ ಹೇಳ್ತಾರೆ ಅಂತಲ್ಲ. ಸಮಟೈಮ್ಸ್ ನಾವೇನಾದ್ರು ಅಡುಗೆ ಮಾಡೋದೆಲ್ಲ ತೋರಿಸುವಾಗ ನಿಮಗೆ ಅನ್ನಿಸ್ಬೋದು, ನೋಡಿದಾಗ ಅವ್ರು ನೋಡು ನೇಲ್ಸ್ ಎಲ್ಲ ನೀಟಾಗಿ ಇಟ್ಕೊಂಡೇ ಇಲ್ಲ, ಕ್ಲೀನ್ ಇಲ್ಲ, ನೇಲ್ಸ್ ಒಳಗಡೆ ಎಲ್ಲ ಬ್ಲ್ಯಾಕ್ ಕಾಣಿಸ್ತಿದೆ, ಅವ್ರು ಯಾಕೆ ಉಗುರು ಸಂದೆಲ್ಲ ಚಿಕ್ಕ ಮಕ್ಕಳ ಥರ ಕೊಳೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ. ಅದು ಕೊಳೆ ಅಲ್ಲ, ಅದು ಸ್ಕಿನ್ನೇ ಆ ಕಲರ್ ಆಗಿಬಿಡುತ್ತೆ. ಈರುಳ್ಳಿ ಅಥವಾ ನೀವು ಬೇಕಿದ್ರೆ ಈರುಳ್ಳಿ ಮತ್ತು ದಾಳಿಂಬೆ ಬರುತ್ತಲ್ಲ, ದಾಳಿಂಬೆ ಸಿಪ್ಪೆ ಅದೆಲ್ಲ ಬಿಡಿಸಿ ನೋಡಿ. ತುಂಬ ಹೊತ್ತು ಕೈಯೆಲ್ಲ ಒಂಥರ ಕಪ್ಪುಗೆ ಹೊಡೆದಂಗೆ ಆದಂಗೆ ಆಗಿರುತ್ತೆ. ಇದೊಂದು ಹೇಳ್ಬೇಕಿತ್ತು ನಾನು ಅಂದ್ಕೊಳ್ಬೇಕು. ಕೆಲವು ಟೈಮ್ ಅಡುಗೆ ಎಲ್ಲ ಮಾಡುವಾಗ ನೇಲ್ಸ್ಗಳೇನಾದ್ರು ನೋಡಿ ಯಾರು ಹಂಗೆ ಅನ್ಕೋತಾರೇನೋ ಅಂತ ಅಂದ್ಕೊಳ್ಬೇಕು. ನಮ್ಮನೆಯವರು ಒಂದೊಂದು ಟೈಮ್ ಹೇಳ್ತಾ ಇರ್ತಾರೆ, ಏನಪ್ಪ ಅಂತಂದರೆ ಇಷ್ಟು ಕೆಲಸ ಮಾಡೋಕ್ಕೆಲ್ಲ ಇದು ಮಾಡ್ತೀಯಾ, ಆದ್ರೂ ಈ ಥರ ನೇಲ್ಸ್ ಬಿಟ್ಕೊಂಡಿದೆಯಲ್ಲ ಅಂತ. ನಂದು ತುಂಬಾ ಗಟ್ಟಿ ಮಾತ್ರ ನೇಲ್ಸು. ಇವಾಗ ಅಂತಲ್ಲ, ನಾನು ಕಾಲೇಜ್ಗೆ ಹೋಗೋ ಟೈಮಿಂದನೂ ನನ್ನ ಫ್ರೆಂಡ್ಸು ಸುಮಾರು ಜನ ಕೇಳ್ತಾಯಿದ್ರು, ನೀನು ಹೆಂಗೆ ಇಷ್ಟು ಉದ್ದವಾಗಿ, ಆಗೆಲ್ಲ ಬಲ್ಲ ಕೈಯಲ್ಲಿ ಈ ಕೈಯಲ್ಲೂ ಬಿಡ್ತಿದ್ದೆ, ಇಷ್ಟು ಉದ್ದ ಹೇಗೆ ಬಿಡ್ತೀಯೋ ನೇಲ್ಸು, ನಮ್ದು ಇರೋದೇ ಇಲ್ಲ, ಈ ಸೈಡಲ್ಲೇ ಕಟ್ಟಾಗಿ ಹಾಳಾಗುತ್ತೆ ಅಂತ. ಏನಂದರೆ ನೇಲ್ಸು ಚೆನ್ನಾಗಿ ಗಟ್ಟಿ ಇದ್ದರೆ ಅದು ಬೇಗ ಹಾಳಾಗಲ್ಲ. ಆಮೇಲೆ ಈ ಕಡೆ ಸೈಡಲ್ಲಿ ಆವಾಗವಾಗ ಕಟ್ ಮಾಡ್ತಿದ್ರೆ ತುಂಬ ದಿವಸ ಉಳಿಸ್ಕೊಬೋದು. ನನಗೆ ವರ್ಷಾನುಗಟ್ಟಲೆ ಆದ್ರೂ ಏನೂ ಹಾಳಾಗಿರಲ್ಲ, ನೇಲ್ಸು ಹಿಂಗೆ ಇರುತ್ತೆ. ಅಂದರೆ ಬೆಳೆದಿರುತ್ತೆ. ಆವಾಗವಾಗ ಸೈಡನ್ನ ನಾನು ಏನು ಕಟ್ ಮಾಡಿ ಶಾರ್ಪ್ ಮಾಡ್ತಾ ಇರ್ತೀನಿ, ಉಜ್ಜೋದು ಶಾರ್ಪ್ ಮಾಡ್ತಾ ಇರ್ತೀನಿ ಅಷ್ಟೇ. ಬಲ್ದ ಕೈಯಲ್ಲೂ ಬೇಕಿದ್ರೆ ಬಿಡ್ಬೋದು, ಆದ್ರೂ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಅಂತ, ಊಟ ಮಾಡೋದಕ್ಕೆ ಹಿಂಸೆ ಅನಿಸುತ್ತೆ ಅಂತ ಬಿಡ್ತಾಯಿಲ್ಲ. ಅದರಲ್ಲೂ ಬಲ್ದ ಕೈದೆಲ್ಲ ಯಾವಾಗ ಉಗುರು ಬಿಡೋದು ಬಿಟ್ಟೆ ಅಂತಂದರೆ, ಮಗು ಎಲ್ಲ ಆದಮೇಲೆ ಮುಖ ತೊಳೆಯೋದು, ನಾವು ಮಗುಗೆ ಬಟ್ಟೆ ಹಾಕುವಾಗ ಏನಾದ್ರೂ ಸ್ಕಿನ್ನಿಗೆ, ಆ ಸಾಫ್ಟ್ ಸ್ಕಿನ್ನಿಗೆ ಏನಾದ್ರು ಟಚ್ ಆಗುತ್ತೆ ನೇಲ್ಸು ಅಂತ, ಆವಾಗ ಒಂದಷ್ಟು ದಿವಸ ಬಿಡ್ತಾ ಇರಲಿಲ್ಲ ನೇಲ್ಸು. ಅದಾದಮೇಲೆ ಭುವನೆ ಮುಖ ತೊಳೆಯೋದು ಅದೆಲ್ಲ ಮಾಡ್ಕೊಳ್ಳೋ ಆದಮೇಲೆ ನಾನು ಬಲ್ಲ ಕೈಯಲ್ಲೂ ಒಂದು 2 ವರ್ಷ ಬಿಟ್ಟಿದ್ದೆ, ಆಮೇಲೆ ಅದು ಕಟ್ ಮಾಡಿದೆ. ನೇಲ್ಸಿಂದ ದೊಡ್ಡ ಕಥೆ ಆಗೋಯ್ತು. ಇವಾಗ ಪಟ ಅಂತ ರೆಡಿ ಆಗೋಣ ಬನ್ನಿ. ಇಯರಿಂಗ್ಸ್ ಹಾಕೋಬೇಕು, ಸ್ಟಿಕ್ಕರ್ ಬೇರೆದು ನೋಡ್ತೀನಿ. ಇದಕ್ಕಿಂತ ಒಂಚೂರು ದೊಡ್ಡದಿದೆ, ಮರೂನ್ ಕಲರ್, ಅದು ಹಾಕೋತೀನಿ. ಡ್ರೆಸ್ಸು, ಸೀರೆ ಯಾವುದು ನೋಡೋಣ.
ಫ್ರೆಂಡ್ಸ್, ಇವಾಗ ಸ್ಯಾರಿ ಹಾಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಯಾವ ಕಲರ್ ಇದೆ, ಆರೆಂಜು ಮತ್ತು ಗೋಲ್ಡು ಮಿಕ್ಸು. ಬ್ಲೌಸು ಕೂಡ ಬೇರೆದು ಇದು. ಇವೆಲ್ಲ ತುಂಬ ಓಲ್ಡ್ ಸ್ಯಾರಿಗಳು. ನಂದು ಮತ್ತು ನಮ್ಮ ಅಮ್ಮಂದು ಮಿಕ್ಸು ಸ್ಯಾರಿಗಳು. ನಾನು ಯಾವುದೇ ಸ್ಯಾರಿ ಹಾಕಿದ್ರೂ ಕೂಡ ನಮ್ಮಮ್ಮ ಮತ್ತು ನಂದು ಇಬ್ರದ್ದು ಕೂಡ. ಯಾಕೆಂದರೆ ನಾನು ಮುಂಚೆ ಎಲ್ಲ ಯಾವಾಗಲೂ ಸ್ಯಾರಿ ಹಾಕ್ತಾ ಇರಲಿಲ್ಲ. ಹಾಗಾಗಿ ಸ್ಯಾರಿ ಪರ್ಚೇಸ್ ಎಲ್ಲ ಏನೂ ಇಲ್ಲ. ನಾನು ಯಾವಾಗಲೂ ಡ್ರೆಸ್ಸು. ಹಂಗಾಗಿ ಯಾವುದೇ ತೊಗೊಂಡ್ರು ಅಮ್ಮ ನನ್ನ ಅಳತೆಗೆ ಇಬ್ಬರಿಗೂ ಆಗೋಂಗೆ ಹೊಲಿಸ್ಕೊತಾ ಇದ್ದಿದ್ದು. ಇವಾಗ ಬ್ಯಾಂಗಲ್ಸು ಇದು ಕೂಡ ಗೋಲ್ಡು ಮತ್ತು ರೆಡ್ಡು ಮಿಕ್ಸ್ ಇದೆ. ಇದನ್ನು ಹಾಕೋತಾ ಇದ್ದೀನಿ ಇವಾಗ. ಹಾಗೆಯೇ ಓಲೆಗಳು ಸುಮಾರಿದೆ ಮಾತ್ರ. ಎಲ್ಲ ಏನು ಜಾತ್ರೆ ಥರ ತುಂಬ ಕಾಸ್ಟ್ಲಿ ಅಲ್ಲ. ಇದೆಲ್ಲ ಏನು 20 ರುಪೀಸು, 30 ರುಪೀಸು, 50, 100, 150 ಅಷ್ಟರದೇನೆ. ಎಲ್ಲ ಜಾಸ್ತಿ ಇರೋದೇನೆ 100, 50 ರುಪೀಸ್ದು ಅಷ್ಟೇ. ಎಲ್ಲಾದ್ರೂ ಎಕ್ಸಿಬಿಷನ್ನು, ಜಾತ್ರೆ ಅಲ್ಲಿ ಇಲ್ಲಿ ಎಲ್ಲಿ ಹೋದ್ರೂ ಕೂಡ ನಾನು ಓಲೆಗಳನ್ನ ತೊಗೊಂಡು ಬರ್ತಿದ್ದೆ. ಅದು ಇವಾಗ ಹೆಲ್ಪ್ ಆಗ್ತಿದೆ ಅಷ್ಟೇ. ರೀಲ್ಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಹೆಲ್ಪ್ ಆಗ್ತಿದೆ ಅಷ್ಟೇ. ನೋಡ್ತೀನಿ ಓಲೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಸ್ವಲ್ಪ ಸಿಲ್ವರ್ ಕಲರ್ ಇದೆ. ಗೋಲ್ಡಿಂದೆ ಹಾಕಿರೋದ್ರಿಂದ ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಇದು ಹಾಕೋತೀನಿ ನೋಡಿ ಹೇಗಿದೆ. ಅದಕ್ಕಿಂತ ಮುಂಚೆ ಸ್ಟಿಕ್ಕರ್ ಇದಕ್ಕಿಂತ ಒಂಚೂರು ದೊಡ್ಡದಿಡೋಣ. ಈ ಡಿಸೈನ್ ಸ್ಟಿಕ್ಕರ್ ಎಲ್ಲ ಹಾಕಿದ್ರೆ ವಿಡಿಯೋದಲ್ಲಿ ಕಾಣಿಸೋದೇ ಇಲ್ಲ. ಇದು ಅದಕ್ಕಿಂತ ಒಂಚೂರು ದೊಡ್ಡದು ಅಷ್ಟೇ. ಇನ್ನೊಂದು ಸ್ವಲ್ಪ ದೊಡ್ಡದು ಅಂತ ತಂದಿಟ್ಕೊಬೇಕು. ಓಲೆ ಇದು ಹಾಕೊಳ್ಳೋಣ. ಇನ್ನು ಹೇರ್ ಸ್ಟೈಲ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ನಂದು ಹೇರ್ಸು ತುಂಬಾ ಗಿಡ್ಡ ಇದೆ. ಹಂಗಾಗಿ ಇಲ್ಲ ಹಿಂಗೆ ಬಿಡೋದು, ಇಲ್ಲ ಒಂದು ಜುಟ್ಟು ಹಾಕ್ಕೊಳ್ಳೋದು ಅಷ್ಟೇ. ನಾನು ಎರಡರಲ್ಲಿ ಒಂದೇ ಮಾಡೋದು ಯಾವಾಗ್ಲೂ. ಸ್ಯಾರಿ ಎಲ್ಲ ಮುಂಚೆಯಿಂದನೂ ನಂಗೆ ಹಾಕ್ಕೊಂಡು ಅಭ್ಯಾಸ ಇರಲಿಲ್ಲ. ತಕ್ಕ ಮಟ್ಟಿಗೆ ಹಂಗೆ ಸುತ್ಕೋತೀನಿ ಸ್ವಲ್ಪ. ಇದು ನೋಡಿ, ಇದು ಸೆರ್ಗ್ ಮಾಡಿದ್ದು ನಂಗೆ ಅಷ್ಟು ನೀಟಾಗಿ ಬರನೇ ಇಲ್ಲ. ಅಂದ್ರೂ ಓಕೆ ಅನ್ನಂಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕುಂಕುಮನ ಇಟ್ಕೊಂಡೆ. ಚೆನ್ನಾಗಾಯಿತು. ಇವಾಗ ನೀಲ್ ಪಾಲಿಶ್ ಒಂದು ಹಾಕೋಬೇಕು. ಹೇರ್ ಸ್ಟೈಲ್ ಒಂದು ಹಿಂಗೆ ಹೇಳಿದ್ರೆ ಹಿಂಗೆ ಬರುತ್ತೆ ತಲೆ ಕೂದಲು. ನೋಡಿ, ಈಗ ಈ ಸಿಂಪಲ್ಲಾಗಿ ರೆಡಿ ಆಗುವಂಥದ್ದು. ನಾನು ರೀಲ್ಸ್ ಮಾಡೋದಕ್ಕೆ ತುಂಬ ಎಲ್ಲ ಏನು ಗ್ರ್ಯಾಂಡಾಗಿ ರೆಡಿ ಆಗಲ್ಲ ಯಾವಾಗ್ಲೂ. ಮೇಕಪ್ ಮಾಡ್ಕೊಳ್ಳೋದು ತುಂಬ ಕಷ್ಟ ನಿಜವಾಗ್ಲೂ. ಯಾರಾದ್ರೂ ಮೇಕಪ್ ಆರ್ಟಿಸ್ಟ್ಗಳನ್ನ ನೋಡಿ ನಾವು ಅನ್ಕೋತಿರ್ತೀವಿ. ಕೆಲವೊಬ್ಬೊಬ್ರು ಅನ್ಕೋತಿರ್ತಾರೆ ಏನಂತ, ಒಳ್ಳೆ ಏಷ್ಯನ್ ಪೇಂಟ್ ಹೊಡೆದಂಗೆ ಹೊಡೆದಿದ್ದಾರೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಅವರೆಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಂಡಿರ್ತಾರೆ ಅಲ್ವಾ. ಅದು ರಿಮೂವ್ ಮಾಡೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಕಣ್ಣೊಳಗೆಲ್ಲ ಲೆನ್ಸ್ ಎಲ್ಲ ಹಾಕಿ ಎಲ್ಲ ಮೇಕಪ್ ಮಾಡಿರ್ತಾರಲ್ಲ, ಅದೆಲ್ಲ ನಿಜವಾಗ್ಲೂ ಅವ್ರಿಗೆ ರಿಮೂವ್ ಮಾಡುವಾಗ್ಲೂ ಎಷ್ಟು ಪೇಯ್ನ್ ಆಗುತ್ತೆ. ಕಣ್ಣಿಂದು ಮತ್ತು ಈ ಐಲ್ಯಾಶಸ್ ಎಲ್ಲ ಅಣಿಸಿರ್ತಾರಲ್ಲ, ಗಮ್ಮೆಲ್ಲ ಕೀಳುವಾಗ ಕಣ್ಣಿಂದು ಸ್ಕಿನ್ನೆಲ್ಲ ಏನಿದೆ ಅದೆಲ್ಲ ತುಂಬಾ ಸಾಫ್ಟು ಮಾತ್ರ. ಅದು ಜುಟ್ಟಾಕಿದ್ದಲ್ಲ, ಇಲ್ಲೆಲ್ಲ ಒಂಥರ ಬಫ್ ಹಂಗೆ ಎದ್ದು ನಿಂತ್ಕೋತಾ ಇದೆ. ನೋಡೋಣ, ಹಿಂಗೆ ಬಿಟ್ಟಿರ್ತೀನಿ ಫಸ್ಟು, ಆಮೇಲೆ ಬೇಕಂದರೆ ಜುಟ್ಟು ಹಾಕ್ಕೋತೀನಿ. ನನ್ನ ಚೂರು ಬಂದುಬಿಟ್ರೆ ಚವಲಿ ಗಿವಲಿ ಎಲ್ಲ ಹಾಕೊಬೋದು. ಚವಲಿ ಎಲ್ಲ ಇದೆ ನನ್ನ ಹತ್ರ, ಅಲ್ಲ ನಮ್ಮ ಅಮ್ಮನ ಮನೇಲಿದೆ. ಹಾಗೆಯೇ ಸಿಂಪಲ್ಲಾಗಿ ಇದೊಂದು ಸರ ಹಾಕ್ಕೊಂಡಿದ್ದೀನಿ.
ಸುಮ್ಮನೆ ಒಂಥರ ಬೋಲ್ಡ್ ಥರ ಕಾಣುತ್ತೆ ಅಂತ ಹೇಳಿದ್ನಲ್ಲ. ನೈಲ್ ಪಾಲಿಶ್ ಒಂದು ಹಚ್ಕೊಂಡ್ಬಿಡೋಣ ಇವಾಗ. ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ನೈಲ್ ಪಾಲಿಶು. ಲೆಫ್ಟ್ ಹ್ಯಾಂಡಿಗೆ ಒಂದಕ್ಕೇ ಲೆಫ್ಟ್ ಹ್ಯಾಂಡ್ ನೈಲ್ಸಿಗೆ ಮಾತ್ರ, ಎಡದ ಕೈ ಉಗುರಿಗೆ ಮಾತ್ರ ಹಚ್ಚೋದು. ಏನು ಇಂಗ್ಲೀಷಿಗೆ ಹುಟ್ಟಿದವ್ರೆ, ನನಗೆ ಇಂಗ್ಲೀಷ್ ಬರುತ್ತೆ ಬಾಯಲ್ಲಿ, ನನಗೆ ನಿಜವಾಗ್ಲೂ ಇಂಗ್ಲೀಷ್ ಬರಲ್ಲ ಮಾತಾಡೋದಕ್ಕೆ. ಈ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ ಮೇಲೆ ಸ್ವಲ್ಪ ಅವ್ರ ಹತ್ರ ಹೇಳ್ಕೊಂಡು ಕೆಲವೊಂದೊಂದು ವರ್ಡ್ಸ್ಗಳು ಗೊತ್ತಾಗುತ್ತೆ ಅಷ್ಟೇ. ಒಂದು ಕೋಟ್ ಹಚ್ಚೋದು, 2 ಕೋಟ್ ಹಚ್ಚೋದು. ನೋಡಿ ರೀಲ್ಸ್ ಎಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟ. ಮೇಕಪ್ ಎಲ್ಲ ಮಾಡ್ಕೊಬೇಕು, ರೆಡಿ ಆಗಬೇಕು, ಎಲ್ಲರೂ ಫಂಕ್ಷನ್ಗೆ ಹೋಗ್ತೀವಲ್ವ ಹಂಗೆ ರೆಡಿ ಆಗಬೇಕು. ಆಮೇಲೆ ಇನ್ನೂ ಸ್ಟ್ಯಾಂಡರ್ಡ್ ಲೆವೆಲಿಗೆ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಅವ್ರ ಕತೆ ಹೇಳಿ. ಈಗ ಅವರೇನೋ ಬಿಡಿಯತ್ತಾಗ ಆರ್ಟಿಸ್ಟ್ಗಳೇ ಆಗಿಬಿಟ್ಟಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಹತ್ರ ಎಲ್ಲ ಅವರು ವರ್ಕ್ ಮಾಡ್ತಿರ್ತಾರೆ, ಹೋಗಿ ಮಾಡೆಲಾಗಿ ಅವ್ರದ್ದು ಒಂಥರ. ಈಗ ನಾವು ಇಷ್ಟೆಲ್ಲ ರೆಡಿಯಾಗಿರ್ತೀವಿ ರೀಲ್ಸ್ ಮಾಡಬೇಕು ಅಂತ, ಮನೆಗೆ ಯಾರು ಬಂದರೆ ನೆಂಟರು ಯಾರು ಕೇಳ್ಕೊಂಡು ಏನಾದ್ರೂ ವಿಚಾರ ಅದು ಇದು ಅಂತ ಬಂದರೆ ಹೆಂಗಾಗುತ್ತೆ ಹೇಳಿ. ಇವ್ರೇನು ಸುಮ್ಮನೆ ಏನಾದ್ರು ಸುಳ್ಳು ಹೇಳ್ಬೇಕಷ್ಟೇ, ಎಲ್ಲ ಹೊರಗಡೆ ಹೋಗೋಕೆ ರೆಡಿಯಾಗಿದ್ದೀವಿ ಅಂತ ಹೆಂಗಾಗುತ್ತಲ್ವ ಏನೇ ಆದ್ರೂ. ಇವಾಗ ಯಾರಾದ್ರು ಸಡನ್ನಾಗಿ ಮನೆಗೆ ಬಂದುಬಿಟ್ರೆ ಏನಂತ ಹೇಳೋದು, ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಅಂತ ಅನ್ಕೊಳ್ಳಲ್ವ. ಅದೊಂದು ಯಾವಾಗ್ಲೂ ಹಂಗೆ ನನ್ನ ಮನಸ್ಸಿಗೆ ಹಂಗೆ ಅನಿಸ್ಬಿಡುತ್ತೆ. ಹಿಂಗೆ ರೆಡಿಯೆಲ್ಲ ಆದಾಗ ಅಯ್ಯೋ ಯಾರು ಬಂದುಬಿಟ್ರೆ ಇವಾಗ ಅಂತ ಅನಿಸುತ್ತೆ. ಸಾಕು, ಒಂದೇ ಕೋಟ್ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಅಲ್ವಾ, ಸ್ವಲ್ಪ ಕಾಣಿಸ್ತಾ ಇದೆ ನೀಟಾಗಿ. ಇದು ಫುಲ್ ಡ್ರೈ ಆದಮೇಲೆ ಬೇಕಿದ್ರೆ ಇನ್ನೊಂದು ಕೋಟ್ ಹಾಕೋಬೋದು, ಆದರೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ, ಏನಾಗಲ್ಲ. ಫೈನಲಿ ಫ್ರೆಂಡ್ಸ್ ನೋಡಿ, ನಾನು ರೀಲ್ಸ್ ಮಾಡೋದಕ್ಕೆ ಇಷ್ಟೇ ರೆಡಿ ಆಗೋದು, ತುಂಬ ಎಲ್ಲ ಏನು ಜಾಸ್ತಿ ರೆಡಿ ಆಗೋಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಸ್ಯಾರೀಲಿ ಇವತ್ತು ರೀಲ್ಸ್ ಮಾಡೋಣ ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಫಿಲ್ಟ್ರು ಅಂತ ಅಂತೀನಿ ನಾನೊಂದು. ಆಮೇಲೆ ಫಿಲ್ಟ್ರ್ ಹಾಕೋತೀವಲ್ವ ಆವಾಗ ಇದೇ ನೆಕ್ಸ್ಟ್ ಲೆವೆಲಿಗೆ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಕಾಣುತ್ತಾ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ರೀಲ್ಸ್ನ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಸ್ಕ್ರೀನೆಲ್ಲ ಹಾಕ್ಕೊಂಡಿದ್ದೀನಿ, ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲೇ ನಡುಮನೇಲಿ ಏನು ರೂಮಿಂದು ಬಾಕ್ಲೇನಿದೆ, ಆ ಬಾಕ್ಲದ್ದು ಸ್ಕ್ರೀನ್ ಹಾಕ್ತೀವಲ್ಲ ಅಲ್ಲಿಗೆ ನಾನು ಬ್ಲ್ಯಾಕ್ ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಲೈಟ್ ಕೂಡ ಇಲ್ಲೇ ಇಟ್ಕೋತೀನಿ ಮುಂದೆ, ಮತ್ತು ಹಾಗೆಯೇ ಟ್ರೈಪಾಡ್ ಕೂಡ ಅಲ್ಲಿಗೆ ಹಾಕ್ಕೋತೀನಿ. ಹೀಗೇ ನಾನು ರೀಲ್ಸ್ ವೀಡಿಯೋಗಳನ್ನ ಮಾಡೋದಕ್ಕೆ ಈ ಥರ ಸೆಟಪ್ ಮಾಡ್ಕೋತೀನಿ. ಕೆಲವೊಂದೊಂದು ಟೈಮ್ ಈ ಕಡೆ ಗೋಡೆಗೂ ಕೂಡ ತಿರುಗಿ ಮಾಡ್ತೀನಿ. ಸ್ವಲ್ಪ ಇದು ವೈಟ್ ಅಲ್ಲ, ಕ್ರೀಮ್ ಕಲರ್ ಇದೆ. ವೈಟ್ ಕಲರ್ ಏನಾದ್ರೂ ಸ್ವಲ್ಪ, ಅದೇ ಹೇಳೋದಲ್ಲ, ಕ್ರೀಮ್ ಕಲರು ವೈಟು ಆ ಥರದ್ದು ಏನಾದ್ರು ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಈ ಗೋಡೆಯ ಕಡೆ ನಿಂತು ಮಾಡ್ತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಬ್ಲ್ಯಾಕ್ ಸ್ಕ್ರೀನಲ್ಲೇ ನಾನು ಮಾಡುವಂಥದ್ದು. ಸ್ಕ್ರೀನ್ ಇದೊಂದೇ ಇಟ್ಕೊಂಡಿರೋದು, ಇನ್ಯಾವ ಕಲರು ತರಿಸ್ಕೊಂಡಿಲ್ಲ ನಾನು. ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸುತ್ತೆ ನೋಡಿ, ಸಖತ್ತು ಡಾರ್ಕಾಗಿ ಕಾಣಿಸುತ್ತೆ. ಮೇಕಪ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಮೇಲೆ ಜಾಸ್ತಿ ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಬೇಕಂದರೆ ಈ ಲೈಟ್ನ ಕೂಡ ನಾವೀಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫೋಕಸ್ಸಾಗಿ ತೊಗೊಬೋದು ಮುಂದಕ್ಕೆ. ಹೀಗೆ ನಾನು ರೀಲ್ಸ್ ಮಾಡುವಂಥದ್ದು. ಇವಾಗ ರೀಲ್ಸ್ನ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ವಿಡಿಯೋಸ್ ಎಲ್ಲ ಮುಗೀತು. ಇವಾಗ ತಲೆನೋವು ಬಂದಂಗೆ ಆಯಿತು. ಏನಂದರೆ ಪದೇ ಮ್ಯೂಸಿಕ್ನ ಕೇಳಿ ಮಾಡ್ತೀವಲ್ವ ರೀಲ್ಸ್ ಮಾಡುವಾಗ. ಮತ್ತು
ಬೆಳಕು ಫುಲ್ ಕತ್ಲೆ ಆಗಾಗಿರುತ್ತೆ. ರಿಂಗ್ ಲೈಟಿನ ಮಾತ್ರ ಮುಖಕ್ಕೆ ಬೀಳ್ತಾ ಇರುತ್ತಲ್ಲ, ಅದೊಂಥರ ಕಣ್ಣು ನೋವು ಬರುತ್ತೆ, ಒಂಥರ ಎಳ್ತಾ ಥರ ಆದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಬೇಕು ಎಲ್ಲ ಫ್ರೀಯಾಗಿ ರಿಲೀಫ್ ಆಗೋದಕ್ಕೆ. ಮುಖ ಎಲ್ಲ ವಾಶ್ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಾನಿವಾಗ ವಾಶ್ ಏನು ಮಾಡ್ಕೊಳ್ಳಲ್ಲ, ಯಾಕೆ ಅಂತಂದರೆ ಅರಿ ಬೇಗ ಬರ್ತೀನಿ ಅಂತ ಹೇಳಿದ್ರು. ಏನಾದ್ರು ಸಿಟಿಗೆ ಕರ್ಕೋಗೋ ಚಾನ್ಸ್ ಇದ್ದರೆ ಹಿಂಗೆ ಹೋಗಿ ಬಂದುಬಿಡೋಣ ಡ್ರೆಸ್ ಹಾಕ್ಕೊಂಡು ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ಅವ್ರಿಗೆ ಕೇಳಿಲ್ಲ ನಾನು ಸಿಟಿ ಕರ್ಕೊಂಡು ಹೋಗ್ತೀರಾ ಅಂತ ಬಂದಮೇಲೆ ಕೇಳೋಣ ಅಂತ ಸುಮ್ಮನಾಗಿದ್ದೀನಿ. ನೋಡೋಣ, ಇಲ್ಲ ಅಂತಂದರೆ ಇವತ್ತಿನ ಬ್ಲಾಗ್ ಇಷ್ಟೇ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಾಯ್.